ಸಿಂಗಾರಪ್ರಿಯ ನಾಗಚೌಡೇಶ್ವರಿ ಎಂದು ಹೆಸರುವಾಸಿಯಾಗಿರುವ ದೇವಸ್ಥಾನ ಇದಾಗಿದ್ದು, ಇಲ್ಲಿ ಪ್ರಧಾನ ಅರ್ಚಕರನ್ನು ಕಾಣಬಹುದು ಹಾಗೂ ಭಕ್ತರನ್ನು ಕಾಣಬಹುದು. ಈ ದೇವಸ್ಥಾನದ ಬಗ್ಗೆ ಭಕ್ತರ ಅಭಿಪ್ರಾಯ. ಸಿಂಗಾರಪ್ರಿಯ ನಾಗಚೌಡೇಶ್ವರಿ ಅಂತ ಸುಮಾರು 10 ವರ್ಷದಿಂದ ಇಲ್ಲಿ ಏನೂ ಇಲ್ಲಾಗಿತ್ತು. ನಾವು ಫಸ್ಟು ಇಲ್ಲಿ ಬರಬೇಕಾದ್ರೆ ಬರೀ ಒಂದು ಇತ್ತು. ನಂತರ ಅರ್ಚಕರು ಇಲ್ಲಿ ಭಕ್ತಿಯಿಂದ ಪೂಜೆ ಮಾಡಿ ಬಂದಂಥ ಎಲ್ಲ ಭಕ್ತರಿಗೂ ಅವರ ಕಷ್ಟಗಳನ್ನು ಆಲಿಸಿ ದೇವರಲ್ಲಿ ಹೇಳಿಕೆ ಮಾಡ್ಕೊಂಡು ಹೋದಾಗ ಅದು ನೆರವೇರ್ತಾ ಬಂತು. ಹಾಗೆ ತದನಂತರ ಭಕ್ತಾದಿಗಳು ಹೆಚ್ಚಾಗ್ತಾ ಹೋದರು. 1 ಭಕ್ತರಿಂದ 1000 ಭಕ್ತರವರೆಗಾದರು. ಈಗ ಮತ್ತೊಬ್ಬರು ಭಕ್ತರು ಹೇಳಿದರು, ಮೂಲತಃ ಅವರು ಮೊದಲಿಂದಲೂ ಬರ್ತಾ ಇದ್ದವರು. ಅದೇ ಥರ ಬಂದಂಥ ಕಷ್ಟಗಳನ್ನೆಲ್ಲವನ್ನೂ ತಾಯಿ ಬಗೆಹರಿಸ್ತಾ ಇದ್ದಾಳೆ. ನಾವು ಇಲ್ಲಿ ಬರಲಿಕ್ಕೆ ಇದೆ ತಾಯಿ ಹತ್ರ ನಡ್ಕೊಳ್ಳಿಕ್ಕೆ ಸುಮಾರು 10 ವರ್ಷ ಆಯಿತು. ನಾವು ಮೊದಲಿಂದನೂ ಬರ್ತಾ ಇದ್ದೇವೆ. ಯಾವುದೇ ಸಂಕಷ್ಟ ಇದ್ರೂ ನಾವು ಇಲ್ಲೇ ನಡ್ಕೊಳ್ಳೋದು. ಅಂದರೆ ಇಲ್ಲಿ ಹೆಚ್ಚಾಗಿ ನಡೆಯೋದು ಹರಕೆ ಅಂದರೆ ಸಿಂಗಾರಪ್ರಿಯ ನಾಗಚೌಡೇಶ್ವರಿ ಅಂತಲೇ ಹೆಸರು. ಸಿಂಗಾರ ಹರಕೆ ನಾವು ಮನೆಯಲ್ಲೇ ಕುತ್ಕೊಂಡು ಬೇಡ್ಕೊಂಡ್ರು ಆ ತಾಯಿ ನಮಗೆ ಇದುವರೆಗೆ ರಕ್ಷಣೆ ಕೊಡ್ತಾ ಬರ್ತಾ ಇದ್ದಾಳೆ. ನಾವು ಪ್ರತಿ ಅಮಾವಾಸ್ಯೆ ಅಥವಾ ಹುಣ್ಣಿಮೆಗೆ ಸಿಂಗಾರ ತಂದು ಒಪ್ಸಿರಾಯಿತು. ಆ ಥರ ಒಂದು ಪದ್ಧತಿಯನ್ನು ಮಾಡಿ ಅರ್ಚಕರು ಭಾಳ ಅಚ್ಚುಕಟ್ಟಾಗಿ ಇಲ್ಲಿ ಯಾವುದೇ ಒಂದು ದುಡ್ಡಿನ ಅಥವಾ ಯಾವುದೊಂದು ಬೇಡಿಕೆ ಇಲ್ಲದೆ ಎಲ್ಲರ ಕಷ್ಟಗಳನ್ನು ಆಲಿಸ್ತಾರೆ. ಎಷ್ಟೋ ಕಡೆ ದೇವಾಲಯಗಳಲ್ಲಿ ಹಣಕಾಸಿಗೆ ಹೆಚ್ಚಿಗೆ ಬೆಲೆ ಕೊಡ್ತಾರೆ. ಇಲ್ಲಿ ಆ ಸಂಪತ್ತಿಗೆ ಬೆಲೆ ಕೊಡೋದಿಲ್ಲ. ಕಷ್ಟವನ್ನು ಭಕ್ತಿಯಿಂದ ಯಾರು ಬಂದು ಪೂಜೆ ಮಾಡ್ತಾರೋ ಅವರಿಗೆ ಪರಿಹಾರ ಸಿಗ್ತಾ ಉಂಟು. ಹಾಗಾಗಿ ಜನ ಇನ್ನೂ ಹೆಚ್ಚಿಗೆ ಬಂದು ತಮ್ಮ ಸಂಕಷ್ಟವನ್ನು ಹೇಳ್ಕೊಂಡು ಪರಿಹಾರ ಮಾಡ್ತಾರೆ ಹೇಳಿ ಜನರ ಹತ್ರನೂ ಕೇಳ್ಕೊತೇವೆ. ತಮ್ಮ ವಿಡಿಯೋ ಮುಖಾಂತರ ಆ ತಾಯಿ ಎಲ್ಲರಿಗೂ ಪರಿಹಾರ ಮಾಡಿಕೊಡ್ಲಿ, ಆ ತಾಯಿಯಲ್ಲೂ ಬೇಕು. ಈ ದೇವಸ್ಥಾನದಲ್ಲಿ ಎಷ್ಟೇ ತೊಂದರೆ ಅಥವಾ ಎಷ್ಟೇ ನೋವಿನಲ್ಲಿ ಬಂದರೂ ಸಹ ಕ್ಷಣಾರ್ಧದಲ್ಲಿ ಬಂದಂಥ ಭಕ್ತರಿಗೆ ನೋವನ್ನು ನಿವಾರಣೆ ಮಾಡಿ ಲಘುಮುಖದಲ್ಲಿ ಕೊಡ್ತದೆ ಈ ತಾಯಿ. 27-28 ದಂಪತಿಗಳಿಗೆ ಸಂತತಿಯ ಭಾಗ್ಯವನ್ನು ನೀಡಿದ್ದಾರೆ. ಅನಂತರ 5 ವರ್ಷ ನಾಗಮಂಡಲ ಸೇವೆಯನ್ನು ಮಾಡಿದ್ರು. ಇಲ್ಲಿ ಅರ್ಚಕರಾಗಲಿ ಇಲ್ಲಿ ಮನೆಯವರಾಗಲಿ ಒಳ್ಳೆ ರೀತಿಯಿಂದ ತಮ್ಮ ಮಕ್ಕಳಂತೆ ಕಾದು ಬಂದವರಿಗೆಲ್ಲ ಒಳ್ಳೆ ರೀತಿಯಿಂದ ಅನ್ನದಾನ ಅದು ಇದು ಎಲ್ಲ ಮಾಡಿ ಸತ್ಕರಿಸ್ತಾ ಇದ್ದಾರೆ. ಪ್ರತಿ ವರ್ಷವೂ ವರ್ಧಂತಿ ಅಂತ ಮಾಡ್ತೇವೆ. ವರ್ಧಂತಿಗೂ ಸಹ 2 ದಿನ ಸಾವಿರಾರು ಭಕ್ತರು ಬಂದು ದೇವಿಯ ಕೃಪೆಗೆ ಪಾತ್ರರಾಗಿ ಒಳ್ಳೆಯ ತಮ್ಮ ಜೀವನವನ್ನು ಅತ್ಯುತ್ತಮ ರೀತಿಯಲ್ಲಿ ನಡೆಸ್ಕೊಳ್ತಾ ಬಂದಿದ್ದಾರೆ ಈ ದೇವಿ ನಂಬಿ.